ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಬಳಸಿ ಒಂದು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೇಕ್ ಅಂತಲೂ ಹೇಳ್ಬೋದು, ಹಲ್ವಾ ಅಂತಲೂ ಹೇಳ್ಬೋದು, ಕೇಸರಿ ಬಾತ್ ಅಂತಲೂ ಹೇಳ್ಬೋದು. ಆದರೆ ಅವಲಕ್ಕಿ ಬಳಸಿ ಹೀಗೂ ಮಾಡ್ಬೋದಾ ಅಂಥೇಳಿ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಗಟ್ಟಿ ಅವಲಕ್ಕಿನ ಬಳಸಿ ಈ ರೀತಿಯಾಗಿ ಒಂದು ಸ್ವೀಟ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿದ್ದು. ಸಕ್ಕರೆ ಬಳಸ್ತೇನೆ, ಬೆಲ್ಲ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಹಾಲು, 1 ಕಪ್ ಬೆಲ್ಲ, ಸ್ವಲ್ಪ ತುಪ್ಪ, ಹಾಗೆಯೇ ಡ್ರೈ ಫ್ರೂಟ್ಸ್, ಹಾಗೆ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಅವಲಕ್ಕಿನ ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿಯ ಹಸಿ ವಾಸನೆ ಸ್ವಲ್ಪ ಇರೋದಿಲ್ಲ. ಹಾಗಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ತಣ್ಣಗಾದಮೇಲೆ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಂಡು ಬರಬೇಕು. ನುಣ್ಣಗೆ ರುಬ್ಕೊಂಡ್ರೂ ತೊಂದರೆ ಇಲ್ಲ. ತಣ್ಣಗಾಗೋವರೆಗೆ ನಾನು 1 ಕಪ್ ಅವಲಕ್ಕಿಗೆ 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಕರೆಕ್ಟಾಗಿ ಸಾಕಾಗುತ್ತೆ. ಇದನ್ನು ಕರಗಿಸ್ಕೊಳ್ಬೇಕು. ಪಾಕ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಮಿಕ್ಸಿನಲ್ಲಿ ಹಾಕಿ ಅದನ್ನು ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಹಾಲು, ಹಾಗೆಯೇ 1 ಕಪ್ ಆಗುವಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ. ಪೂರ್ತಿ ಹಾಲನ್ನು ಬಳಸ್ಕೊಳ್ಬೋದು, ಪೂರ್ತಿ ನೀರನ್ನು ಸಹ ಬಳಸ್ಕೊಂಡು ಮಾಡ್ಬೋದು, ಏನೂ ತೊಂದರೆ ಇಲ್ಲ. 1 ಕಪ್ ರವೆಗೆ 2 ಕಪ್ ಆಗುವಷ್ಟು ನೀರು ಅಥವಾ ಹಾಲು ಬೇಕಾಗುತ್ತೆ. ಈ ರೀತಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕರೆಕ್ಟಾಗಿ ಅದ್ರ ಜೊತೆಗೆ ಹೊಂದ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಆಗಲಿ. ಆವಾಗವರೆಗೆ ನಾನಿಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಮಾಡ್ಕೊಳ್ತೀನಿ. ನಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿ ಮಾತ್ರನೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಕೆಂಪಗಾದಮೇಲೆ ನಾನು ಇವಾಗ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಇಲ್ಲಿ ಹಾಕ್ಕೊಳ್ಬೇಕು. ಅದು ಸಹ ಒಂದು 5 ನಿಮಿಷ ನೆಂದಿರುತ್ತೆ. ನೋಡಿ, ಈ ರೀತಿ ಪೂರ್ತಿಯಾಗಿ ಗಟ್ಟಿಯಾಗಿರುತ್ತೆ. ಇದನ್ನು ಇವಾಗ ಇಲ್ಲಿ ತುಪ್ಪದಲ್ಲಿ ಹಾಕ್ಕೊಂಡು ಒಂದು 5ರಿಂದ 8 ನಿಮಿಷ ಆದರೂ ಇದನ್ನು ಹುರ್ಕೊಳ್ಬೇಕು. ನಾವು ಅವಲಕ್ಕಿ ಹಾಕ್ಕೊಂಡು ಮಾಡಿದ್ದೀವಿ ಅಂಥೇಳಿ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ವೀಟ್ ಆಗಿರುತ್ತೆ. ಹಾಗೆಯೇ ಸಕ್ಕರೆ ಸಹ ಬಳಸೋದಿಲ್ಲ. ಮಕ್ಕಳು ಅವಾಗ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಇಲ್ಲಿ ಅವಲಕ್ಕಿ ಬಳಸಿ ಒಂದು ಸ್ವೀಟ್ ಮಾಡೋಣ ಅಂಥೇಳಿ ಮಾಡಿಕೊಂಡೆ. ಇವಾಗ ಇಲ್ಲಿ ಹಾಕಿ ಫ್ರೈ ಮಾಡೋ ಟೈಮ್ನಲ್ಲಿ ಬೆಲ್ಲ ಸಹ ಕರಗಿದೆ. ಅದನ್ನು ಒಂದು ಸರಿ ಶೋಧಿಸ್ಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡು ಅವಲಕ್ಕಿ ಪೂರ್ತಿಯಾಗಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು 5ರಿಂದ 6 ನಿಮಿಷ ಲೋ ಫ್ಲೇಮ್ನಲ್ಲಿನೇ ಕುದಿಲಿಕ್ಕೆ ಬಿಡಬೇಕು. ಬೆಲ್ಲ ಹಾಕಿ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿರ್ತೀವಿ, ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಅವಲಕ್ಕಿಯಿಂದ ಮಾಡಿರೋದು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಾಗಿತ್ತು ಸ್ವೀಟ್ ಇದು. ಒಂದು ಸಾರಿ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ. ಬೇಕಾದರೆ ನಾವಿಲ್ಲಿ ಫುಡ್ ಕಲರ್ನ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ರೆಡ್ ಕಲರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಬಂದು ಆಪ್ಷನಲ್, ಬೇಕು ಅಂದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗವಾಗ ಸ್ವಲ್ಪ ಕೈಯಾಡಿಸ್ಕೊಳ್ಬೇಕು. ನಮಗೆ ಅವಲಕ್ಕಿಯ ಹಸಿ ವಾಸನೆ ಇರಬಾರ್ದು. ಹಾಗಾಗಿ ಸ್ವಲ್ಪ ಫುಡ್ ಕಲರ್ನೂ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೇಸರಿ ಬಾತ್ ಅಂತಲೂ ಹೇಳ್ಬೋದು, ಹಲ್ವಾ ಅಂತಲೂ ಹೇಳ್ಬೋದು, ಕೇಕ್ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ಹಾಗೆ ಸುಮ್ಮನೆ ಬೌಲ್ನಲ್ಲಿ ಹಾಕ್ಕೊಟ್ರೆ ಏನೋ ಅಂತ ಹೇಳಿ ತಿಂತಾರೆ. ಅದೇ ಸ್ವಲ್ಪ ಡಿಫ್ರೆಂಟಾಗಿ ಕೇಕ್ ರೀತಿಯಾಗಿ ಮಾಡಿಕೊಟ್ರೆ ಅವ್ರು ಕೇಕ್ ಅಂತಲೇ ತಿಳ್ಕೊಂಡು ಇಷ್ಟಪಟ್ಟು ಸಹ ತಿಂತಾರೆ. ಒಂದು 3-4 ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ಬೇಡ ಅನ್ನೋರು ಸ್ಕಿಪ್ ಸಹ ಮಾಡ್ಕೊಳ್ಬಹುದು.
ತುಪ್ಪ ಹಾಕ್ಕೊಂಡ್ರೆ ಈ ರೀತಿ ಗ್ಲಾಸಿಯಾಗಿ ಚೆನ್ನಾಗಿರುತ್ತೆ, ಹಲ್ವಾ ಥರನೇ. ಹೀಗೆ ನಮಗೆ ತಳ ಬಿಡಲಿಕ್ಕೆ ಶುರು ಆಗಬೇಕು, ಆವಾಗ ನಮಗೆ ಆಗಿದೆ ಅಂಥೇಳಿ ಅರ್ಥ. ಕೊನೆಯಲ್ಲಿ ಮತ್ತೆ ನಾನು ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಆಲ್ಮೋಸ್ಟ್ ಅವಲಕ್ಕಿಯ ಸ್ವೀಟ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಕೇಕ್ ರೀತಿಯಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ಕೇಕ್ ಅಂತಲೇ ತಿಳ್ಕೊಂಡು ಸಹ ತಿಂತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಾದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾ ಏನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಡಂಬಿನ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಇವಾಗ ಮಾಡ್ಕೊಂಡಿರುವಂತಹ ಅವಲಕ್ಕಿಯ ಸ್ವೀಟ್ ಹಾಕಿ ನಾನು ಕೇಕ್ನ ರೀತಿ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಹೀಗೆ ತಿನ್ನಬೇಕು ಅಂಥೇಳಿ ಏನೂ ಇಲ್ಲ, ಸುಮ್ಮನೆ ಬೌಲ್ನಲ್ಲಿ ಸಹ ಹಾಕ್ಕೊಂಡು ತಿನ್ಬೋದು. ಮಕ್ಳಿಗೆ ಡಿಫ್ರೆಂಟಾಗಿ ಕೊಟ್ಟರೆ ಇಷ್ಟಪಡ್ತಾರೆ ಅಂಥೇಳಿ ಈ ಸರ್ಕಸ್ ಮಾಡೋದು ಅಷ್ಟೇ. ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಅವಲಕ್ಕಿಯ ಕೇಕ್ ರೆಡಿ ಆಗುತ್ತೆ. ಇದನ್ನು ಆರಾಮಾಗಿ 1 ವಾರ 10 ದಿನಗಳ ಕಾಲ ಸಹ ಇಟ್ಕೊಳ್ಬೋದು. ತುಪ್ಪ ಹಾಕಿ 5 ರಿಂದ 10 ನಿಮಿಷ ಫ್ರೈ ಮಾಡಿರೋದ್ರಿಂದ ಬೇಗನೆ ಕೆಡೋದಿಲ್ಲ ಸಹ. ನೋಡ್ತಾ ಇದ್ದೀರಲ್ವಾ ಅವಲಕ್ಕಿಯ ಕೇಕ್ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂಥೇಳಿ. ಒಂದ್ಸರಿ ಮಿಸ್ ಮಾಡ್ದೇ ಈ ರೆಸಿಪಿನ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಇವಾಗ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಅವಲಕ್ಕಿಯ ಕೇಕ್ ಅಥವಾ ಹಲ್ವಾ ತಿನ್ನಲಿಕ್ಕೆ ಸಿದ್ಧವಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮಿಸ್ ಮಾಡ್ದೇ. ಸಕ್ಕರೆ ಹಾಕ್ಕೊಳ್ದೇ ಇರೋದ್ರಿಂದ ಆರಾಮಾಗಿ ಎಲ್ಲರೂ ಸಹ ತಿನ್ಬೋದು. ಮಕ್ಕಳಿಗೂ ಭಯ ಇಲ್ಲದೆ ಕೊಡ್ಬೋದು. ಇದನ್ನು ಸ್ಕೂಲಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ಸಹ ಕೊಟ್ಟು ಕಳಿಸ್ಬಹುದು. ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.